ಹಾಯ್ ಫ್ರೆಂಡ್ಸ್, ಆರ್ ವಿ ಗೋಪಾಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಐಟ್ರಿ ಅನ್ನೋ ಮೊಬೈಲ್ ಸ್ಟೋರ್ ಅವರು ಯಾವ ಥರ ಜನಗಳಿಗೆ ಪೇಯ್ಡ್ ಪ್ರಮೋಷನ್ ಮಾಡಿ ಮೋಸ ಮಾಡ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದೆ. ಒಂದು ವಿಡಿಯೋ ಹಾಕ್ತೀನಿ, ಫಸ್ಟ್ ನೋಡ್ಕೊಂಬನ್ನಿ. ಅದಾದಮೇಲೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಮೋಸ ಮಾಡ್ತಾರೆ ಇವರು ಅನ್ನೋದನ್ನ. ಐಫೋನ್ 15 50,000 ಇದೆ. ತೊಗೊಳ್ಳಿ 16,000 ರುಪೀಸ್. ಮತ್ತೆಷ್ಟಿದು? 33,900 ರುಪೀಸ್. ಐಫೋನ್ 16 43,900 ರುಪೀಸ್ ಪೀಸ್. ಇನ್ನು ಏನೋ ಬೇಕಣ? ಬನ್ನಿ ಸರ್, ಅಪ್ ಟು 18,000 ರುಪೀಸ್ ಸ್ಟೋರ್ ಡಿಸ್ಕೌಂಟ್ ಕೊಡ್ತೀನಿ. ಇಷ್ಟೇ ಅಲ್ಲ, 7,000 ರುಪೀಸ್ ಗಿಫ್ಟ್ ವೋಚರ್ ಕೊಡ್ತೀನಿ. 5,000 ರುಪೀಸ್ ಎಕ್ಸ್ಚೇಂಜ್ ಬೋನಸ್ ಕೊಡ್ತೀನಿ. ಬಸ್ ಸರ್ ಹೇಳಿ, ಐಟಿ ಕಡೆಯಿಂದ ಮಾತಾಡ್ತಿರೋದು. ಮೇಡಮ್, ನಮ್ಮ ನೇಮ್ ಗೋಪಾಲ್ ಕೃಷ್ಣ ಅಂತ. ನಮಸ್ತೆ ಸರ್. ಹಾಂ ಸರ್. ಮೇಡಮ್, ಐಫೋನ್ 15 33,000 ಎಲ್ಲ ಸಿಗುತ್ತೆ ಅಂತ ಒಂದು ಇದು ಪ್ರಮೋಷನ್ ಅಲ್ಲಿ ಹೇಳ್ತಾ ಇದ್ದೀರಾ? ಓಕೆ. ಅದು ಯಾವ ತರ ಕೊಡ್ತೀರಾ ಮೇಡಮ್? ಈಗ ನಾವು ಓಲ್ಡ್ ಫೋನ್ ಎಕ್ಸ್ಚೇಂಜ್ ಹಾಕ್ಬೇಕಾ ಅಥವಾ ಯಾವ ತರ ಮೇಡಮ್ ಅದು? ಹೌದು ಸರ್, ಅದು ಓಲ್ಡ್ ಫೋನ್ ಎಕ್ಸ್ಚೇಂಜ್ ಮಾಡಬೇಕು ಸರ್. ಅದು ಯಾವ ಥರ ಅಂದರೆ, ಫಸ್ಟ್ MRP ಬಂದು ಅದು 59,900 ಇದೆ ಸರ್, ಐಫೋನ್ 15. ಅದರಲ್ಲಿ ನಿಮಗೆ ಸ್ಟೋರ್ ಡಿಸ್ಕೌಂಟು, ನಿಮ್ಮ ಹತ್ರ ಆಕ್ಸಿಸ್ ಅಥವಾ SBI ಕ್ರೆಡಿಟ್ ಕಾರ್ಡ್ ಇತ್ತು ಅಂದರೆ ಕ್ಯಾಶ್ ಬ್ಯಾಕು, ನಿಮ್ಮ ಮೊಬೈಲ್ ಎಕ್ಸ್ಚೇಂಜ್ ಬೋನಸ್, ಇದೆಲ್ಲ ಮೈನಸ್ ಆಯಿತು ಅಂದರೆ ನಿಮ್ಗೆ ಆ ಪ್ರೈಸ್ ಸಿಗೋದು. ಓಕೆ, ಈಗ ನಮ್ಗೆ ಐಫೋನ್ 13 ಇದೆ ನಮ್ಮ ಹತ್ರ. ಓಕೆ. ನಮ್ದು ಈಗ ಒಂದು 23,000 24,000 ವರೆಗೂ ಮಾರ್ಕೆಟ್ ವ್ಯಾಲ್ಯೂ ಇದೆ. ಓಕೆ. ಅದು ಹಾಕಿದ್ರೆ ನಮ್ಗೆ ಎಷ್ಟು ಡಿಸ್ಕೌಂಟ್ ಕೊಡ್ತೀರಾ? ಈ ಸ್ಟೋರ್ ಡಿಸ್ಕೌಂಟ್ ಎಷ್ಟು ಸಾವಿರ ಕೊಡ್ತೀರಾ? ಅಂದ್ರೆ ನನಗೆ ನೀವು ಮೊಬೈಲ್ ಎಕ್ಸ್ಚೇಂಜ್ ಮಾಡಿದಾಗ ನಿಮ್ದು ಮೊಬೈಲ್ ವ್ಯಾಲ್ಯೂ ಬಂದು 18,000 ಆ ಥರ ಕ್ರಾಸ್ ಆಯಿತು ಅಂದರೆ ಎಕ್ಸ್ಚೇಂಜ್ ಬೋನಸ್ ಬಂದು ಅಪ್ ಟು 5,000 ವರೆಗೂ ಇದೆ ಸರ್. ಹೌದು, ಈಗ ನಮ್ದು ಮೊಬೈಲ್ ಬಂದ್ಬಿಟ್ಟು 23,000 ಹೋಗುತ್ತೆ. ಎಕ್ಸಾಂಪಲ್ ನಾವು ಈಗ ಔಟ್ಸೈಡ್ ಚೆಕ್ ಮಾಡಿರೋ ಪ್ರಕಾರ, ಓಕೆನಾ? ಓಕೆ. ಈಗ ಅಲ್ಲೋದ್ರೆ ನಮ್ಗೆ 5,000 ರೂಪಾಯಿ ಸ್ಟೋರ್ ಡಿಸ್ಕೌಂಟ್ ಸಿಗುತ್ತಾ? ಹೌದು ಸರ್, ಎಕ್ಸ್ಚೇಂಜ್ ಬೋನಸ್ 5,000. ಹೌದು ಸರ್, ಸಿಗುತ್ತೆ. ಹೌದಾ? ಓಕೆ ಮೇಡಮ್, ಅದಕ್ಕೋಸ್ಕರ ಕೇಳಿದೆ. ಹೌದು. ನಾವು ಮಲ್ಲೇಶ್ವರಂ ಬ್ರಾಂಚ್ ವಿಸಿಟ್ ಮಾಡ್ತೀನಿ ಇವಾಗ, ಅದಕ್ಕೋಸ್ಕರ ಕಾಲ್ ಮಾಡಿದ್ದೀನಿ ಮೇಡಮ್. ಮೊಬೈಲ್ ಅವರು ಕೊಟ್ಟಿರೋ ಏನು ಈಗ ಹೇಳಿದಾರಲ್ಲ ಪ್ರಮೋಷನ್ ಥರ ಅವರಲ್ಲಿ ಯಾವುದೇ ಥರ ಮೊಬೈಲ್ನ ಸೇಲ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಹೋಗಿದ ತಕ್ಷಣ ಕೇಳ್ತಾರೆ ಯಾವುದು ಓಲ್ಡ್ ಫೋನ್ ಯಾವುದು ಎಕ್ಸ್ಚೇಂಜ್ಗೆ ಆಗ್ತೀರ ಅಂತ ಕೇಳ್ತಾರೆ. ಓಲ್ಡ್ ಫೋನ್ ನಮ್ದು ಈಗ ಐಫೋನ್ 13 ಇದೆ, 84% ಬ್ಯಾಟ್ರಿ ಬ್ಯಾಕಪ್ ಇದೆ, ನೋ ಡೆಂಟು ನೋ ಡ್ಯಾಮೇಜ್ ಅಂದರೆ, ಹಾಂ ಸರ್ ಇದೊಂದು 22,000ಗೆ ಹಾಕೋತೀವಿ ಸರ್ ಅಂತಾರೆ. ಓಕೆ, 22,000ಗೆ ಹಾಕೋತೀರಾ? ಓಕೆ ತೊಗೊಳ್ಳಿ ಸರ್, ಇದಕ್ಕೆ ನಿಮ್ಮದು ಸ್ಟೋರ್ ಡಿಸ್ಕೌಂಟ್ ಇದೆಯಲ್ಲ 5,000 ಆ್ಯಡ್ ಮಾಡಿ ಕಸ್ಟಮರ್ ಕೇರರ್ ಹೇಳಿದ್ದಾರೆ ಅಂದರೆ, ಸರ್ ಎಲ್ಲ ಸೇರೇ ಬಂದಿರೋದು ಇದು ನಿಮ್ಮದು ಆಕ್ಚುಲ್ ಫೋನ್ ವ್ಯಾಲ್ಯೂ ಬಂದುಬಿಟ್ಟು ನಿಮ್ಮದು 18,000 ಅಂತಾರೆ. ಯಾಕೆ ಇದು 23,000 ಈಗ ಹೇಳಿದ್ದೀರಾ ನೀವು? ಆಚೆನೇ ನಮ್ಗೆ 23 25,000ವರೆಗೂ ಹೋಗುತ್ತೆ. ಐಫೋನ್ 13 84% ಬ್ಯಾಟ್ರಿ ಬ್ಯಾಕ್ ಇರೋವಂಥದ್ದು, ನೀವು ಯಾಕೆ ಈ ಥರ ಹೇಳ್ತೀರಾ ಅಂತ ಕೇಳಿದ್ರೆ ಅವ್ರು ಹೇಳೋದು ಒಂದೇ ರೀಸನ್ನು, ಸರ್ ಅದು ಎಲ್ಲ ಸೇರೇ ಬಂದಿರೋದು ನಮ್ಮ ಹತ್ರ, ಈಗ ಇದಕ್ಕೆ ಅಡಿಷನಲ್ ಬರೋಲ್ಲ. ಈಗ ನಿಮ್ಮದು ಹೋಗೋದೇ ನಮ್ಮ ಹತ್ರ ನಿಮ್ಮ ಮಾರ್ಕೆಟಲ್ಲಿ ಎಷ್ಟಿದೆ ಅದು ನಮಗೆ ಗೊತ್ತಿಲ್ಲ, ನಾವು ತಗೊಳ್ಳೋದೇ ನಿಮ್ದು 18,000ಗೆ, ಅದಕ್ಕೆ 5,000 ಆ್ಯಡ್ ಮಾಡಿದ್ದೀವಿ. ಈ ಥರ ಜನಗಳು ಮೋಸ ಮಾಡ್ತಾರೆ. ಮಾರಿದ್ರೇ 23,000 ಬರ್ತದೆ, ಓಕೆನಾ? ಇವರು ಆಕ್ಚುಲ್ ಪ್ರೈಸ್ ಬಂದ್ಬಿಟ್ಟು ಈಗ ಒಂದು ಫೋನ್ಗೆ 33,000 ಇದ್ದರೆ ಇವರು ನಮಗೆ ವ್ಯಾಲ್ಯೂನ ಅದಕ್ಕೆ 5,000 ಆ್ಯಡ್ ಮಾಡಬೇಕು. ಇವರು ಆ್ಯಡೇ ಮಾಡಲ್ಲ, ಎಲ್ಲ ಆ್ಯಡಾಗೇ ಬಂದಿರೋದು ಅಂತ ಜನಗಳಿಗೆ ಮೋಸ ಮಾಡ್ತಿದ್ದಾರೆ. ಐಟ್ರಿ ಮೊಬೈಲ್ ಶಾಪು ಫುಲ್ ಫ್ರಾಡು. ನಾನೇ ಹೋಗಿ ಮಲ್ಲೇಶ್ವರಂ ಬ್ರಾಂಚಲ್ಲಿ ಎಂಕ್ವೈರಿ ಮಾಡಿದ್ದೀನಿ. ಪೇಯ್ಡ್ ಪ್ರಮೋಷನ್ ಮಾಡಿಸ್ಕೊತಾರಲ್ಲ ಅಂಥ ಅಂಗಡಿಗಳಿಗೆ ಯಾರೂ ಮೊಬೈಲ್ ತಗೊಳಕ್ಕೆ ಹೋಗ್ಬಿಡಿ. ಅದರಲ್ಲೂ ಐಟ್ರಿ ಅನ್ನೋ ಮೊಬೈಲ್ ಶಾಪು ಫುಲ್ ಫ್ರಾಡು. ಅವ್ನಿಗೇನೋ ಪ್ರಮೋಷನವ್ರಿಗೆ ಒಂದು 5,000 10,000 ಬಿಸಾಕಿರ್ತಾರೆ, ಅವನು ಅದನ್ನ ಮಡಿಕೊಂಡು ಅವನು ಹಿಂಗಾಗಿದೆ ಹಂಗಾಗಿದೆ ಅಂತ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಹೇಳ್ಬಿಡ್ತಾನೆ ಎಲ್ಲರಿಗೂ. ಅಲ್ಲಿ ಹೋದರೆ ಆಕ್ಚುಲ್ ರಿಯಾಲಿಟಿನೇ ಬೇರೆ ಇರ್ತದೆ. ಈ ಪೇಯ್ಡ್ ಪ್ರಮೋಷನ್ ಮಾಡೋರಿಗೆ ಒಂದು ಹೇಳ್ತೀನಿ, ಫಸ್ಟು ನೀವು ಯಾವ ಅಂಗಡಿಗೆ ಪ್ರಮೋಷನ್ ಮಾಡ್ತೀರಾ, ಪೇಯ್ಡ್ ಪ್ರಮೋಷನ್ ಮಾಡೋರು ಫಸ್ಟು ರಿಯಾಲಿಟಿ ಚೆಕ್ ಮಾಡಿ, ಕಸ್ಟಮರ್ಗೆ ಯಾರಿಗಾದ್ರೂ ಮೊಬೈಲ್ ಕೊಡಿಸಿ ಅವ್ರ ಹತ್ರ ರಿವ್ಯೂ ತಗೊಳ್ಳಿ, ಆ ವಿಡಿಯೋನ ಅಪ್ಲೋಡ್ ಮಾಡಿ. ನೀವೇನು ಮಾಡ್ತೀರಾ ಪೇಯ್ಡ್ ಪ್ರಮೋಷನ್ ದುಡ್ಡು ತಗೊಂಬಿಟ್ಟು ಸುಮ್ಮನೆ ಬಿಲ್ಡಪ್ ಹಾಕಕ್ಕೆ ಹೋಗ್ಬೇಡಿ. ಯಾವುದೇ ಓಪನ್ ಚಾಲೆಂಜ್ ಆಗ್ತೀನಿ, ಯಾವ ಪೇಯ್ಡ್ ಪ್ರಮೋಷನ್ ಮಾಡಿದ್ದೀರಲ್ಲ ಅವ್ನು ಬರ್ರಿ, ನಾನು ಮೊಬೈಲ್ ಎಕ್ಸ್ಚೇಂಜ್ ಕೊಡ್ತೀನಿ, ಔಟ್ಸೈಡ್ ಚೆಕ್ ಮಾಡ್ಸೋಣ, ನಿಮ್ಮ ಐಟ್ರಿ ಮೊಬೈಲು ಚೆಕ್ ಮಾಡ್ಸೋಣ, ರಿಯಾಲಿಟಿ ಚೆಕ್ ಮಾಡಲಿ ಎಷ್ಟು ಸಾವಿರಕ್ಕೆ ಹೋಗುತ್ತೆ ಮೊಬೈಲ್ ನಮ್ಮದು ಅಂತ. ಅದಾದಮೇಲೆ ಸ್ಟೋರ್ ಡಿಸ್ಕೌಂಟು 5,000 ಕೊಡಬೇಕು ಅವರು, ಅದು ಕೊಡಲ್ಲ. ಇದು ಮೊಬೈಲ್ ವ್ಯಾಲ್ಯೂನ ಆಕ್ಚುಲ್ ಮೊಬೈಲ್ ವ್ಯಾಲ್ಯೂನ ಕಡಿಮೆ ಮಾಡಿಬಿಟ್ಟು ಡಿಸ್ಕೌಂಟ್ ಕೊಡೋಕೆ ಅವರೇ ಬೇಕಾ? ಯಾರೋ ಫುಟ್ಪಾತಲ್ಲಿ ಸಂಡೇ ಬಜಾರ್ಗೆ ಹೋದರೆ ಕೊಡ್ತಾರೆ.
ಸಂಡೇ ಬಜಾರಲ್ಲಿ ಅಲ್ಲಿ ಯಾರೋ ಕದ್ದಿರೋ ಮೊಬೈಲ್ಗೆ ಕೊಡ್ತಾನೆ 50,000 1 ಲಕ್ಷ. ಈಗ ನಾವು ಪೇ ಮಾಡಿ ತಗೊಂಡ್ರೋ ಮೊಬೈಲ್ಗೆ ನೀವು ಅರ್ಧಕ್ಕೆ ಅರ್ಧನೂ ಕೇಳಲ್ಲ. ಆ ಥರ ಹೋಗಲಿ, ಅರ್ಧಕ್ಕೆ ಅರ್ಧ ಬೇಡ, ಸ್ಟೋರ್ ಡಿಸ್ಕೌಂಟ್ ಎಲ್ಲಿ ಕೊಡ್ತೀರಾ? ಮೊಬೈಲ್ ಆ್ಯಕ್ಚುಲ್ ವ್ಯಾಲ್ಯೂ ಮಾರ್ಕೆಟಲ್ಲಿ ಎಷ್ಟಿದೆ ಅದನ್ನ ಕಂಪೇರ್ ಮಾಡಿ ತಗೊಳ್ಳಲ್ಲ. ನಾವು ತಗೊಳ್ಳೋದೇ ಇಷ್ಟಕ್ಕೆ, ಅವ್ರಿಗೆ ಗೊತ್ತಿರಲ್ಲ, ಮಾತಾಡ್ತಾರೆ. ಇದೆಲ್ಲ ಕತೆಗಳು, ಬರೀ ಫ್ರಾಡು. ಐಟ್ರಿ ಮೊಬೈಲ್ ಶಾಪ್ ಅನ್ನೋದೇ ಒಂದು ದೊಡ್ಡ ಫ್ರಾಡು. ಬರೀ ಪೇಯ್ಡ್ ಪ್ರಮೋಷನ್ ಮಾಡಿಸ್ಕೊಂಡು ಜನಗಳನ್ನ ಏನಾದ್ರು ಮಾಡಿ ಮೋಸ ಮಾಡೋದೇ ಒಂದು ಇವ್ರ ಉದ್ದೇಶ ಆಗಿದೆ. ಯಾರು ದಯವಿಟ್ಟು ಜನಗಳಿಗೆ ಹೇಳ್ತೀನಿ, ಯಾರೇ ಆಗಲಿ ಐಟ್ರಿ ಮೊಬೈಲ್ ಶಾಪ್ಗೆ ಅದ್ರದ್ದು ಪ್ರಮೋಷನ್ಗಳು ನೋಡಿಬಿಟ್ಟು ನೀವು ಯಾರೂ ಮೊಬೈಲ್ ಶಾಪ್ಗೆ ಹೋಗಬೇಡಿ. ಯಾವುದೇ ಮೊಬೈಲ್ ಶಾಪಲ್ಲಿ ಪೇಯ್ಡ್ ಪ್ರಮೋಷನ್ ಮಾಡಿರ್ತಾರೆ ಅವರು. ನೀವೇನು ಹೋಗೋದಿದ್ರು ರಿಯಾಲಿಟಿ ಅವ್ನು ಯಾರು ಪ್ರಮೋಷನ್ ಮಾಡೋನಲ್ಲ ಅವನು DM ಅಲ್ಲಿ ಹಾಕಿ ಚೆಕ್ ಮಾಡಿ ಅವ್ನು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅವ್ನು ಕರ್ಕೊಂಡೇ ಹೋಗ್ರಿ. ಕೊಡಲಿಲ್ಲ ಅಂದರೆ ಅವ್ನು ಮಕ್ಕೆ ಉಗ್ದು ಕರ್ಕೊಂಬನ್ನಿ ಆಚೆಗೆ. ನಾನು ಹೇಳೋದಷ್ಟೇ, ಯಾರೂ ಈ ಐಟ್ರಿ ಮೊಬೈಲ್ ಶಾಪ್ಗೆ ಹೋಗಿ ಮೊಬೈಲ್ ಪರ್ಚೇಸ್ ಮಾಡಬೇಡಿ. ಅವರೆಲ್ಲ ಫುಲ್ ಫ್ರಾಡಾಗೇ ಮಾಡೋದು. ಬೇಕಾದ್ರೆ ನೀವು ಹೋಗಿ ರಿಯಾಲಿಟಿ ಚೆಕ್ ಮಾಡಿಬಿಟ್ಟು ಬಂದು ನನ್ನ ವೀಡಿಯೋಗೆ ರಿಪ್ಲೈ ಮಾಡಿ, ಇಲ್ಲ ನನ್ನ ವೀಡಿಯೋ ಕಮೆಂಟ್ ಹಾಕಿ. ನಾನು ಓಪನ್ ಚಾಲೆಂಜ್ ಹಾಕ್ತೀನಿ, ಯಾವನು ಪೇಯ್ಡ್ ಪ್ರಮೋಷನ್ ಮಾಡಿದಿರಲ್ಲ ಹೋಗಿ ಜನಗಳಿಗೆ ಆ ರೈಟಿಗೆ ಮೊಬೈಲ್ ಕೊಡಿಸಿ. 33,900ಕ್ಕೆ iPhone 15 ಕೊಡ್ಸೋಕ್ಕಾಗಲಿಲ್ವಾ? ನೀವೇ ಕೈಯಿಂದ ಅವ್ರಿಗೆ ಮೊಬೈಲ್ ಕೊಡಿಸ್ಬಿಟ್ಟು ಕರ್ಕೊಂಬನ್ನಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಐಟ್ರಿ ಮೊಬೈಲ್ ಶಾಪವರು ಟೋಟಲಾಗಿ ಹೇಳಬೇಕು ಅಂದರೆ ಫುಲ್ಲು ಫ್ರಾಡ್ ಅವರು. ಅದು ಬಿಟ್ಟು ಅವ್ರು ಏನು ಕೆಲಸ ಮಾಡಲ್ಲ. ನಾನೀಗ ಹಿಂದೆ ರೆಕಾರ್ಡಿಂಗ್ ಹಾಕಿದ್ದೀನಿ, ಆ ವಿಡಿಯೋನೂ ನೋಡಿ. ಅವ್ನು ಪ್ರಮೋಷನ್ ಮಾಡಿರೋ ಒಂದು ವಿಡಿಯೋ ಹಾಕಿದ್ದೀನಿ, ಎರಡೂ ನೋಡಿ. ನಿಮಗೆ ಗೊತ್ತಾಗುತ್ತೆ ಯಾವ ಥರ ಫ್ರಾಡ್ ಮಾಡ್ತಾರೆ ಐಟ್ರಿ ಮೊಬೈಲ್ ಶಾಪ್ ಅವರು ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್.